ಶ್ರೀ ಗುರುದೇವ್ ವೀಕ್ಷಕರೇ, 2026 ಹೊಸ ವರ್ಷ ಇನ್ನೇನು ಪ್ರಾರಂಭವಾಯಿತು. ಆದರೆ ಈ 2026 ಹೊಸ ವರ್ಷದಲ್ಲಿ ಜನವರಿ ತಿಂಗಳ ಆರಂಭದಲ್ಲೇ ತುಲಾರಾಶಿಯವರ ಮಾಸ ಭವಿಷ್ಯ ಹೇಗಿದೆ, ಮತ್ತೆ ನಿಮ್ಮ ಮಕ್ಕಳ ಭವಿಷ್ಯ ಅಥವಾ ಹಳೆಯ ಹೂಡಿಕೆಗಳ ಮೇಲೆ ಶನಿಯು ಬೀರಲಿರುವ ಆ ಒಂದು ಕಠಿಣ ಪ್ರಭಾವ ಏನು, ಇನ್ನು ಜನವರಿ 14ನೇ ತಾರೀಕಿನ ನಂತರ ಸಂಕ್ರಾಂತಿಯ ನಂತರ ತುಲಾರಾಶಿಯವರ ಮನೆ ಬಾಗಿಲಿಗೆ ಬರಲಿರುವ ಆ ದೊಡ್ಡ ಅವಕಾಶ ಯಾವುದು, ಮತ್ತೆ ನಿಮ್ಮ ಆಪ್ತ ಬಳಗದಲ್ಲೇ ಇದ್ದು ನಿಮಗೆ ಕೇಡು ಬಯಸುವ ವ್ಯಕ್ತಿಯ ಮುಖವಾಡ ಕಳಿಸುವುದು ಯಾವಾಗ, ಇನ್ನು ಬರದಿದ್ದ ಹಣ ಈ ತಿಂಗಳು ಕೈ ಸೇರುತ್ತಾ ಅಥವಾ ಇದ್ದ ಹಣವು ಕೈ ಬಿಟ್ಟು ಹೋಗುತ್ತಾ, ಗ್ರಹಗಳ ಉತ್ತರವೇನು, ಜೊತೆಗೆ ತುಲಾರಾಶಿಯವರು ಈ ತಿಂಗಳು ಕಿಡ್ನಿ ಅಥವಾ ಸೊಂಟದ ನೋವಿನ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಏನಾಗಬಹುದು, ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಹಲವಾರು ವಿಷಯಗಳು ಮಾಹಿತಿಗಳು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಅಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ. ನೋಡಿ, ತುಲಾರಾಶಿಯವರಿಗೆ ಈ ಜನವರಿ ತಿಂಗಳ ಆರಂಭದಲ್ಲಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರನ ಸಂಚಾರವು ಈ ತಿಂಗಳು ಸುಖ ಸ್ಥಾನ ಮತ್ತು ಪಂಚಮ ಸ್ಥಾನಗಳಲ್ಲಿ ಶುಕ್ರ ಸಂಚಾರವನ್ನು ಮಾಡುವುದರಿಂದ ತುಲಾರಾಶಿಯವರಿಗೆ ಇದು ಅತ್ಯಂತ ಸುಂದರ ಸಮಯ. ನಿಮ್ಮ ಸೌಂದರ್ಯ ಮತ್ತು ವ್ಯಕ್ತಿತ್ವದ ವರ್ಚಸ್ಸು ಹೆಚ್ಚಾಗಲಿದೆ. ಹೊಸ ಬಟ್ಟೆ ಆಭರಣಗಳನ್ನ ಖರೀದಿ ಮಾಡುವ ಯೋಗ ಈ ತಿಂಗಳಿನಲ್ಲಿ ಕಂಡುಬರುತ್ತೆ. ಇನ್ನು ಕಲಾವಿದರಿಗೆ ಮತ್ತು ಐಷಾರಾಮಿ ವಸ್ತುಗಳ ವ್ಯಾಪಾರಿಗಳಿಗೆ ವಿಪರೀತವಾದಂತ ಲಾಭ ಇದೆ. ಪ್ರೇಮ ಜೀವನದಲ್ಲಿ ಇದ್ದ ಕಹಿ ಘಟನೆಗಳು ಮರೆಯಾಗಿ ಮಧುರತೆ ಬರಲಿದೆ. ಅಂದರೆ ಯಾವುದೇ ಕಷ್ಟ ಸಮಸ್ಯೆ ಇದ್ದರೂ ನಿಮ್ಮಿಬ್ಬರ ನಡುವೆ ಅದು ಎಷ್ಟೋ ದಿನಗಳಿಂದ ನಿಮ್ಮ ಇಬ್ಬರ ಸಮಸ್ಯೆಗಳು ಬಗೆಹರಿಯದೆ ಹಾಗೆ ಇದ್ದರೆ ಈ ಒಂದು ತಿಂಗಳಿನಲ್ಲಿ ಎಲ್ಲ ಮಾಯವಾಗುತ್ತೆ. ನಿಮ್ಮ ಇಬ್ಬರ ದಾಂಪತ್ಯ ಜೀವನ ಗಟ್ಟಿಯಾಗಿರುತ್ತೆ. ಇನ್ನು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರವನ್ನು ಮಾಡುವುದರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಆತಂಕ ಕಾಡಬಹುದು. ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಹುಷಾರಾಗಿರಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಡಿ. ಶನಿಯು ನಿಮ್ಮನ್ನು ತಾಳ್ಮೆಯಿಂದ ಇರಲು ಸೂಚಿಸುತ್ತಿದ್ದಾನೆ. ಹಾಗಾಗಿ ಈ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾವುದೇ ಒಂದು ಸವಾಲುಗಳು ಬಂದರೂ ಕೂಡ ಅದನ್ನ ತಾಳ್ಮೆಯಿಂದ ನಿಭಾಯಿಸಿಕೊಂಡು ಹೋಗುವಂಥದ್ದು ಒಳ್ಳೆಯದು. ಸಮಸ್ಯೆಗಳಲ್ಲಿ ನೀವು ಸಿಲುಕಬೇಡಿ. ಸಮಸ್ಯೆನ ನಿಭಾಯಿಸಿಕೊಂಡು ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನ ಧೈರ್ಯವಾಗಿ ಫೇಸ್ ಮಾಡಿ ಮುಂದುವರಿಯಿರಿ. ಇನ್ನು ಹಳೆಯ ರೋಗಗಳು ಮರುಕಳಿಸಬಹುದು. ಶನಿಯು ನಿಮ್ಮ ಕರ್ಮ ಫಲಕ್ಕೆ ತಕ್ಕಂತೆ ಫಲ ನೀಡುತ್ತಿದ್ದಾನೆ. ಹಾಗಾಗಿ ದಾನ ಧರ್ಮಗಳಲ್ಲಿ ಆಸಕ್ತಿ ವಹಿಸುವಂಥದ್ದು ಒಳ್ಳೆಯದು. ಇನ್ನು ಗುರು ಮಿಥುನ ರಾಶಿಯಲ್ಲಿ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಇದು ನಿಮಗೆ ಸಕಲ ಭಾಗ್ಯಗಳನ್ನ ನೀಡುವ ಕಾಲ. ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆಯುತ್ತವೆ. ತಂದೆಯ ಕಡೆಯಿಂದ ಆರ್ಥಿಕ ಸಹಾಯಗಳು ಉಂಟಾಗಲಿದೆ. ಮತ್ತೆ ದೈವಿಕ ಶಕ್ತಿಯ ಮೇಲೆ ನಂಬಿಕೆ ಹೆಚ್ಚುತ್ತದೆ. ದೂರದ ಪ್ರಯಾಣ ಅಥವಾ ತೀರ್ಥಯಾತ್ರೆಗೆ ಈ ತಿಂಗಳು ನಿಮಗೆ ಉತ್ತಮವಾಗಿದೆ. ಇನ್ನು ಸೂರ್ಯ ಮಕರ ಸಂಕ್ರಾಂತಿಯ ಫಲ ನೋಡೋದಾದ್ರೆ, ಸೂರ್ಯ 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಗಾಂಭೀರ್ಯವಿರುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಸರ್ಕಾರಿ ಕೆಲಸಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗಲಿವೆ. ಮತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಅಧಿಕಾರ ಹೆಚ್ಚಾಗಲಿದೆ. ಆದರೆ ಮನೆಯಲ್ಲಿ ಸಣ್ಣ ಪುಟ್ಟ ವಾದಗಳು ನಡೆಯಬಹುದು. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಸಾಧ್ಯವಾದರೆ ಅದರಿಂದ ದೂರ ಇರುವಂತ ಪ್ರಯತ್ನ ಮಾಡಿ, ಸರಿ ಮಾಡುವಂತ ಪ್ರಯತ್ನ ಮಾಡಿ. ಇನ್ನು ಸಮಚಿತ್ತ ಕಳೆದುಕೊಳ್ಳಬೇಡಿ. ಮತ್ತೆ ಕುಜ, ರಾಹು, ಕೇತು ಈ 3 ಗ್ರಹಗಳ ಸಂಚಾರದಿಂದ ರಾಹು 6ನೇ ಮನೆಯಲ್ಲಿ, ಕೇತು 12ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಶತ್ರುಗಳನ್ನ ನಾಶ ಮಾಡುತ್ತಾನೆ. ಎಷ್ಟೇ ಕಷ್ಟ ಬಂದರೂ ಅದರಿಂದ ಹೊರಬರುವ ದಾರಿಯನ್ನು ರಾಹು ತೋರಿಸುತ್ತಾನೆ. ಇನ್ನು ಕೇತುವಿನಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಆಸ್ಪತ್ರೆ ಖರ್ಚುಗಳು ಬರಬಾರದೆಂದರೆ ಆಹಾರ ಮತ್ತು ವ್ಯಾಯಾಮದ ಕಡೆಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಶುಭ ಕಾರ್ಯಗಳಿಗೆ ಈ ತಿಂಗಳು ಒಳ್ಳೆಯ ದಿನಾಂಕಗಳು ನೋಡೋದಾದ್ರೆ, ಹೊಸ ಕೆಲಸಕ್ಕೆ ಸೇರಲು ಅಥವಾ ವ್ಯಾಪಾರ ಆರಂಭಕ್ಕೆ ನೀವು ಪ್ರಯತ್ನ ಮಾಡಲು ಈ ಒಂದು ಜನವರಿ 14, 18, 22 ಈ ದಿನಾಂಕದಲ್ಲಿ ನೀವು ಮುಂದುವರಿಯಬಹುದು. ಇನ್ನು ಚಿನ್ನ ಅಥವಾ ಆಸ್ತಿ ಖರೀದಿಗೆ 15, 21, 26ನೇ ದಿನಾಂಕದಲ್ಲಿ ನೀವು ಖರೀದಿ ಮಾಡಬಹುದು. ಮತ್ತೆ ಮದುವೆ ಸಾಂಸಾರಿಕ ಮಾತುಕತೆಗೆ 19, 23, 28ನೇ ತಾರೀಕು ಮದುವೆ ಮುಹೂರ್ತಗಳು ಮತ್ತೆ ಮದುವೆ ಮಾತುಕತೆಗಳು ಮಾಡಬಹುದು.
ಇನ್ನು ವಾಹನ ಖರೀದಿಗೆ 16-27 ತುಂಬಾ ಒಳ್ಳೆಯ ದಿನವಾಗಿದೆ. ಈ ದಿನದಲ್ಲಿ ವಾಹನ ಖರೀದಿ ಮಾಡಬಹುದು. ಇನ್ನು ಜೀವನದಲ್ಲಿ ನೀವು ತುಲಾರಾಶಿಯವರು ಬ್ಯಾಲೆನ್ಸ್ ಮಾಡಬೇಕಾದ್ರೆ ತುಲಾರಾಶಿಯವರು ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕು. ಯಾವುದನ್ನು ಅತಿಯಾಗಿ ಮಾಡಬೇಡಿ. ಅದು ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ, ಯಾವುದೇ ಒಂದು ಕಷ್ಟವಾದಂತ ಕೆಲಸ ಬಂದರೂ ಕೂಡ ಅದನ್ನ ನಿಮಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಆಗುವ ಹಾಗೆ ನೀವು ಅದನ್ನ ಮಾಡಿ ಮುಂದುವರಿಸಿ. ಇನ್ನು ಆದಾಯ ಚೆನ್ನಾಗಿದ್ದರೂ ಅನಗತ್ಯ ಶೋಕಿಗಳಿಗಾಗಿ ಹಣ ಪೋಲು ಮಾಡಬೇಡಿ. ಅಂದ್ರೆ ಹಣ ಖರ್ಚು ಮಾಡಬೇಡಿ. ಹಣದ ಒಂದು ವಿಚಾರದಲ್ಲಿ ಗಮನ ಇರಲಿ. ಉಳಿತಾಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಭಾವನೆಗಳಿಗೆ ಮಣಿಯಬೇಡಿ. ವಾಸ್ತವವನ್ನು ನೋಡಿ ಮುಂದುವರಿಯಿರಿ. ಇನ್ನು ಸೊಂಟದ ನೋವು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಬೇಡ. ಆರೋಗ್ಯದ ಕಡೆ ಎಷ್ಟೇ ಕಷ್ಟ ಇದ್ದರೂ ಒಂದಿಷ್ಟು ವಿಶ್ರಾಂತಿ ಪಡೆದುಕೊಳ್ಳಿ. ಸಾಧ್ಯವಾದರೆ ವೈದ್ಯರ ಬಳಿ ಹೋಗಿ ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಿ. ಅಪರಿಚಿತ ವ್ಯಕ್ತಿಗಳಿಗೆ ಸಾಲ ನೀಡುವ ಮುನ್ನ 100 ಬಾರಿ ಯೋಚನೆ ಮಾಡಿ. ಇನ್ನು ಜನವರಿ 20ರ ನಂತರ ವಾಹನ ಚಾಲನೆಯಲ್ಲಿ ಅತಿ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ವಾಹನ ಚಲಾಯಿಸಿ. ಇನ್ನು ತುಲಾರಾಶಿಯವರು ನೀವು ನ್ಯಾಯದ ಸಕಾರ ರೂಪ. ಈ ತಿಂಗಳು ನಿಮಗೆ ಕೆಲವು ಏರಿಳಿತಗಳು ಎದುರಾಗಬಹುದು, ಆದರೆ ಅಂತಿಮವಾಗಿ ನ್ಯಾಯ ಮತ್ತು ಯಶಸ್ಸು ನಿಮ್ಮ ಪಾಲಿಗೆ ಬರಲಿದೆ. ಗಾಳಿಯಲ್ಲಿ ತೂಗುವ ತಕ್ಕಡಿಯಂತೆ ನೀವು ಅಲ್ಲಾಡಬಹುದು, ಆದರೆ ಸ್ಥಿರವಾದ ನಿರ್ಧಾರವಿದ್ದರೆ ಯಶಸ್ಸು ನಿಮ್ಮ ಕಾಲಬುಡಕ್ಕೆ ಬರುತ್ತದೆ. ನಿಮ್ಮಲ್ಲಿರುವ ಶಾಂತಿ ಪ್ರಿಯ ಗುಣವೇ ನಿಮ್ಮ ಶತ್ರುಗಳನ್ನ ಸೋಲಿಸುತ್ತದೆ. ಯಾವುದಕ್ಕೂ ಅಂಜಬೇಡಿ. 2026ರ ಆರಂಭವು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಲಿದೆ. ಮುನ್ನುಗ್ಗಿ. ಇನ್ನು ವೀಕ್ಷಕರೇ, ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟವಾಗಿದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಮತ್ತೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಲಾರಾಶಿಯವರು ಜನವರಿ ತಿಂಗಳಿನಲ್ಲಿ ಶುಕ್ರವಾರದ ದಿನ ಲಕ್ಷ್ಮಿ ಅಷ್ಟೋತ್ತರ ಜಪ ಮಾಡಿ ಮತ್ತು ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ನೀಡಿ. ಇನ್ನು ರಾಹುವಿನ ದೋಷ ನಿವಾರಣೆಗೆ ಮಂಗಳವಾರ ದುರ್ಗಾಷ್ಟಕ ಜಪ ಮಾಡಿ. ಜೊತೆಗೆ ಬಡವರಿಗೆ ಹಾಲು, ಮೊಸರು ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡುವುದರಿಂದ ಶುಕ್ರನು ಪ್ರಸನ್ನನಾಗುತ್ತಾನೆ. ಇನ್ನು ಪ್ರತಿದಿನ ಸಂಜೆ ಶ್ರೀ ಸೂಕ್ತ ಪಠಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.